ದೇವರ ವಾಕ್ಯ ಜೀವದ ವಾಕ್ಯ. ದೇವರ ವಾಕ್ಯ ಜೀವದ ವಾಕ್ಯ. ದೇವರ ವಾಕ್ಯ ಜೀವದ ವಾಕ್ಯ. ಆದಿಕಾಂಡ ವಚನ 1 ವಾಕ್ಯ 3 ಮತ್ತು 5. ಆಗ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು. ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತು. ಅವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟರು. ಹೀಗೆ ಬೈಗು ಬೆಳಗು ಆಗಿ ಮೊದಲನೆಯ ದಿನವಾಯಿತು. ಹಲ್ಲೆಲೂಯ. ಯೇಸುವೇ ಸ್ತೋತ್ರ ತಂದೆ. ದೇವರ ವಾಕ್ಯ ಇಬ್ಬಾಯಿ ಕತ್ತಿಗಿಂತ ಹರಿತವಾದುದು. ದೇವರ ವಾಕ್ಯ ಮಧುರವಾದುದು, ಜೇನುತುಪ್ಪಕ್ಕಿಂತ ಸಿಹಿಯಾದುದು. ಸವಿದು ನೋಡು ದೇವರ ವಾಕ್ಯವನ್ನು. ಕತ್ತಲೆಯನ್ನು ತೆಗೆಯುವಂಥ ಬೆಳಕಿನ ಕಡೆಗೆ ನೋಡೋಣ. ದೇವರು ಕತ್ತಲೆಯನ್ನು ಬೆಳಕನ್ನು ಬೇರೆ ಬೇರೆ ಮಾಡಿದರು ಎಂದು ದೇವರ ವಾಕ್ಯ ಹೇಳುತ್ತದೆ. ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಯೇಸುವೇ ಸ್ತೋತ್ರ. ಹಲ್ಲೆಲೂಯ. ದೇವರು ನುಡಿದ ವಾಕ್ಯ ನಮಗೆ ಜೀವದ ವಾಕ್ಯವಾಯಿತು. ಆ ವಾಕ್ಯ ನಮ್ಮ ಬಾಯಲ್ಲಿ ಇಟ್ಟು ನಾವು ಬೆಳಕಾಗಲಿ ಅನ್ನಲು ನಮ್ಮ ಮನೆಯಲ್ಲಿ ಬೆಳಕಾಯಿತು. ಕತ್ತಲೆಯು ದೂರವಾಯಿತು. ನಮ್ಮ ಮನೆಯಲ್ಲಿ ಇರುವ ಕತ್ತಲೆಯನ್ನು ತೆಗೆಯೋಣ. ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡೋಣ. ನಮ್ಮ ಮನೆಯಲ್ಲಿ ಇರುವ ಕತ್ತಲೆಯನ್ನು ಬೇರೆ ಮಾಡೋಣ. ನನ್ನ ಕುಟುಂಬದಲ್ಲಿರುವ ಕತ್ತಲೆ ಯಾವುದು ಎಂದು ದೇವರಲ್ಲಿ ಪರಿಶುದ್ಧಾತ್ಮನಿಂದ ನಾವು ಪ್ರಾರ್ಥನೆಯ ಮುಖಾಂತರ ನನ್ನ ಮನೆಯಲ್ಲಿರುವ ಕತ್ತಲೆಯನ್ನು, ಕತ್ತಲೆಗೆ ಸಂಬಂಧಪಟ್ಟ ಬಲಹೀನತೆಯನ್ನು ನಾವು ದೇವರ ಮುಂದೆ ಅವರಿಗೆ ಒಪ್ಪಿಸೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ಅಂತರಂಗದ ಕಣ್ಣುಗಳನ್ನು ತೆರೆಯೋಣ. ಆ ಕಣ್ಣುಗಳಲ್ಲಿ ನನಗಾಗಿ ಹುಟ್ಟಿ ಬಂದ ಕ್ರಿಸ್ತನ ಬೆಳಕನ್ನು ಆವರಿಸಿಕೊಳ್ಳೋಣ. ಕತ್ತಲೆಗೆ ಸಂಬಂಧಪಟ್ಟ ಬಲಹೀನತೆಯನ್ನು ಕರ್ತನ ಪಾದಕ್ಕೆ ಒಪ್ಪಿಸೋಣ. ನಮ್ಮ ಅಂತರಂಗದ ಕಣ್ಣುಗಳ ಮುಂದೆ ಭೂಮಿ ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು ಎನ್ನುವ ವಾಕ್ಯವನ್ನು ಗಮನಿಸೋಣ. ಇಲ್ಲಿ ಪ್ರಶ್ನೆ ಇದೆ, ಆದರೆ ದೇವರು ಪ್ರಶ್ನೆಗೆ ಉತ್ತರ ಕೊಟ್ಟರು. ಇಲ್ಲಿ ಬರಿದಾಗಿದೆ, ಕ್ರಮವಿಲ್ಲ ಎಂಬುದನ್ನು ನೋಡಿ ಉತ್ತರ ನುಡಿದರು. ಕ್ರಮವಿಲ್ಲದ ನಮ್ಮ ಬದುಕಿಗೆ ಯೇಸು ಇಂದು ಎಂದೆಂದಿಗೂ ಉತ್ತರವಾಗಿದ್ದಾರೆ. ನಮಗೆ ಬೇಕಾದ ಬೆಳಕು ನೀಡುವವರಾಗಿದ್ದಾರೆ. ಇಂದು ನಮ್ಮ ಮನೆಯಲ್ಲಿ ಆಶೀರ್ವಾದದ ಬೆಳಕು ಉಂಟಾಗಲಿ, ಜ್ಞಾನ ಉಂಟಾಗಲಿ, ಆರೋಗ್ಯ ಉಂಟಾಗಲಿ, ಸಮಾಧಾನ ಉಂಟಾಗಲಿ, ಪರಿಶುದ್ಧತೆ ಉಂಟಾಗಲಿ, ನೀತಿ ಉಂಟಾಗಲಿ, ಸಮೃದ್ಧಿ ಉಂಟಾಗಲಿ, ಅಭಿವೃದ್ಧಿ ಉಂಟಾಗಲಿ, ಧೈರ್ಯ ಉಂಟಾಗಲಿ, ತಿಳುವಳಿಕೆ ಉಂಟಾಗಲಿ, ದೇವರಲ್ಲಿ ಭಯಭಕ್ತಿ ಉಂಟಾಗಲಿ ಎಂದು ನಮ್ಮ ಬಾಯಲ್ಲಿ ದೇವರ ವಾಕ್ಯ ಇಟ್ಟು ಬೆಳಕು ಉಂಟಾಗಲಿ ಎಂದು ದೇವರ ಶಕ್ತಿಯ ವಚನವನ್ನು ನುಡಿಯೋಣ. ದೇವರು ಹೇಗೆ ಬೆಳಕು ಉಂಟಾಗಲಿ ಎಂದು ಅಧಿಕಾರದಿಂದ ನುಡಿದರು, ಹಾಗೆ ಒಂದೊಂದನ್ನು ನುಡಿದು ದೇವರ ವಾಕ್ಯದ ಆಶೀರ್ವಾದ ಇಳಿದು ಬರುವಂತೆ ಬೆಳಕಿನ ಮಾತುಗಳನ್ನು ನುಡಿಯೋಣ. ಕತ್ತಲೆಗೆ ಸಂಬಂಧಪಟ್ಟ ಕಾರ್ಯ ಯೋಚನೆಗಳು ನಮ್ಮಿಂದ, ನಮ್ಮ ಕುಟುಂಬದಿಂದ, ನಮ್ಮ ಮಕ್ಕಳಿಂದ ಕತ್ತಲೆಯನ್ನು ದೂರ ಮಾಡೋಣ. ಬೆಳಕಿನ ಮಕ್ಕಳಾಗಿ ಜೀವಿಸೋಣ. ಯೇಸುವಿಗಾಗಿ ಶ್ರಮಿಸೋಣ. ಸಮಾಧಾನ ಶಾಂತಿಯನ್ನು ನೀಡುವ ನಾನೇ ಜಗಜ್ಯೋತಿ ಎಂದ ಯೇಸುವಿನ ಪಾದಕ್ಕೆ ಸಮರ್ಪಿಸೋಣ. ಕಣ್ಣುಗಳನ್ನು ಮುಚ್ಚಿ ನಮ್ಮ ಕರಗಳನ್ನು ಜೋಡಿಸಿ ನಮ್ಮ ಕುಟುಂಬವನ್ನು ದೇವರಿಗೆ ಸಮರ್ಪಿಸಿ, ದೇವರೇ 2026ರ ವರುಷವನ್ನು ದೇವರೇ ನಿಮ್ಮ ಆಶೀರ್ವಾದದಿಂದ ತುಂಬಿಸು. ಕರ್ತನ ಬೆಳಕು ನಮ್ಮಲ್ಲಿ ತುಂಬಿಕೊಳ್ಳಲಿ. ದೇವರ ವಾಕ್ಯದ ಸಮಾಧಾನದ ಬೆಳಕು ತುಂಬಲಿ. ದೇವರ ವಾಕ್ಯದ ಸಂತೋಷ, ಉಲ್ಲಾಸದ ಬೆಳಕು ತುಂಬಲಿ.
ದೇವರ ವಾಕ್ಯದ ಸೌಖ್ಯ ತುಂಬಲಿ, ಆರೋಗ್ಯ ತುಂಬಲಿ, ಏರಾಳವಾದ ಸಮೃದ್ಧಿ, ಅಭಿವೃದ್ಧಿ ತುಂಬಲಿ, ಜ್ಞಾನ, ತಿಳುವಳಿಕೆ, ಧೈರ್ಯ ತುಂಬಲಿ. ಎಲ್ಲವನ್ನು ಜಯದಿಂದ ಸಾಗುವ ಹಾಗೆ ಯೇಸುವಿನ ನಾಮದಲ್ಲಿ ಬೇಡೋಣ. ಅವರ ನಾಮ ಎಲ್ಲ ನಾಮಕ್ಕಿಂತ ಮೇಲಾದ ನಾಮ. ಆ ನಾಮದಲ್ಲಿ ಬೇಡೋಣ. ಯೇಸುವಿನ ನಾಮವನ್ನು ಮಹಿಮೆಪಡಿಸೋಣ. ಆಮೇನ್.